ಫಾರ್ ಅ ಚೇಂಜ್ ರೋಹಿಣಿ ಅವರೇ, ನೀವ್ ಹೋಗಿ ನಮ್ಗೋಸ್ಕರ ಚಿತ್ರಾನ್ನ ಮಾಡ್ಕೊಂಡ್ ಬನ್ನಿ. ನಾನ ಚಿತ್ರಾನ್ನನ? ಅಯ್ಯೋ, ಬರಲ್ಲ ಅಂದ್ರೆ ಪೊಂಗಲ್ ಮಾಡಿ, ಇಫ್ ನಾಟ್ ಕಿಚಡಿ ಮಾಡಿ, ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಬಾಯ್ ಅಮ್ಮ. ಬಾಯ್ ಕಣ. ಬಾಯ್ ಬೇಬಿ. ಮನೋಜ್, ನಮಗೂ ಲೇಟ್ ಆಗ್ತಿದೆ, ನಾವು ಹೊರಡೋಣ, ನಡೀರಿ. ಅಯ್ಯೋ ಮೀನಮ್ಮ, ಇಟ್ಟಿಯಲ್ಲಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನಾ? ಇವತ್ತು ಮೀಟಿಂಗ್ ಬೇರೆ ಇತ್ತು, ಹಸ್ಕೊಂಡೆ ಕೆಲಸ ಮಾಡಬೇಕಲ್ಲ. ಅಮ್ಮ ಹೋಗಿ ಬರ್ತೀನಿ, ಬಾ ರೋಹಿಣಿ. ಹೋಗ್ಲಿ ಬಿಡಿ ಅತ್ತೆ. ನನಗೇನ್ ಬೇಕೋ ನಾನು ಆನ್ಲೈನಿಂದ ಆರ್ಡರ್ ಮಾಡ್ಕೋತೀನಿ. ನಿಮ್ಗೇನಾದ್ರೂ ಬೇಕಾ? ಏನು ಬೇಡ ಬಿಡಮ್ಮ. ಓಕೆ, ಯು ಆರ್ ಲಾಸ್. ಬಾಯ್. ಸಮಾಧಾನ ಆಯ್ತಾ ಮೀನಮ್ಮನವ್ರಿಗೆ? ಎಲ್ರನ್ನೂ ಉಪವಾಸ ಕಳಿಸ್ಬಿಟ್ಟಿಯಲ್ಲ. ಅಲ್ಲ ಕಣೆ, ಸಕ್ಕರೆ ಇರುವ ನಿಮಿಷ ಕೈ ಅಂತ ಇರ್ತಿಯಲ್ಲ ಅವಾಗ್ಲಿಂದ. ಏನಾಯ್ತು ಕೇಳೋಣ. ಏನಾಯ್ತು? ಯಾಕೆ ನೋಡ್ತಾ ಇದ್ದೆ? ಇನ್ನೇನಾಗ್ಬೇಕು? ಹಾಗೆ ನಿನ್ ಫ್ರೆಂಡ್ ಬಂದಾಗ ಏನಂತ ಹೇಳಿದ್ರಿ ನೀವು? ಅಣ್ಣ ಓಡೋದ, ತಮ್ಮಂಗೆ ದೆಬ್ಬ ಗಂಟ್ ಬಿಡ್ಲು, ಏನು ವಿಧಿ ಇಲ್ದಲೆ ಅವ್ನ ಜೊತೆ ಹೇಗ್ ಬೇಕು ಹಣೆ ಬರ ನಂದ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಅದು ಬೆಂಗಿಂಗ್ ಹೋಗ್ತಿತ್ತು ಕಡೆ. ಆದ್ರೆ ಮನೆಯವರೆಲ್ಲ ಉಗ್ದಿದ್ದು ನನ್ಗೆ. ನಿಜವಾಗ್ಲೂ ನಿನ್ ಗಂಡನ್ ಕಣ್ಣಲ್ಲಿ ನೀನ್ ಏನು ಅನ್ನೋದ್ ಗೊತ್ತಾಯ್ತು ಅಂದ್ರು. ಇಷ್ಟೆಲ್ಲ ಅನ್ಸ್ಕೊಂಡು ನಿಮ್ ಸೇವೆ ಮಾಡೋದಕ್ಕೆ ನಾನೇ ನಿಮ್ ಆಳ. ಒಂದ್ ಹೆಣ್ಣು ಸೊಂಟು ಕೇಟ್ ಬಿದ್ರೆ ಮನೆಯವ್ರಿಗೋಸ್ಕರ ನಿನ್ಕೊಂಡ್ ಕೆಲ್ಸ ಮಾಡ್ತಾಳೆ. ಅದೇ ಸ್ವಾಭಿಮಾನಿ ಕೇಟ್ ಬಿದ್ರೆ ಯಾರಿಗೋಸ್ಕರ ಕೆಲ್ಸ ಮಾಡ್ಬೇಕು? ನನ್ಗೇನ್ ಆತ್ಮ ಗೌರವ ಇಲ್ವಾ? ಆಯ್ತು ಕಣೆ, ನಿನ್ನ ಆತ್ಮ ಗೌರವಕ್ಕೆ ಉಪ್ಪು, ಸಾಸಿವೆ ಕಾಳು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ನಿನ್ನ ಗಂಡನಿಗೆ ಬಡಿಸು. ಆಯ್ತಲ್ಲ, ನನ್ನ ಮಕ್ಕಳನ್ನ ಹಸ್ಕೊಂಡು ಕೆಲ್ಸಕ್ಕೆ ಕಳ್ಸಿದ್ದಾಯ್ತು. ಅನ್ನಪೂರ್ಣೇಶ್ವರಿ ಬಾಯ್ ಬಡ್ಕೋಬೇಕು ಇಂಥ ಬಾಳ ಬದಲು. ನೋಡು, ನನಗೆ ನಿನ್ನ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಆ್ಯನಿವರ್ಸರಿ ದಿನ ಎಲ್ರ ಮುಂದೆ ಹೇಳಿದ್ದೀನಿ ಮೀನಾ. ನನಗೆ ಮಾತಾಡಿದ್ದು ಪೆಂಗಿ ಅಲ್ಲೇ ಇದ್ದ ಕಡೆ, ಅವನಿಗೆ ಉಗಿಬೇಕು ಅಂತ ಹಂಗೆಲ್ಲ ಹೇಳಿದ್ದು. ಮೀನಾ, ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಆ ಥರ ಅವಮಾನ ಮಾಡ್ತೀನಾ? ಮಾಡಿದ್ರಿ ಅಂತಾನೆ ಹೇಳ್ತಾ ಇರೋದು. ನಿಜವಾದ ಗಂಡ ಆದನು ಎಂಟಿಗೆ 4 ಜನದ ಮುಂದೆ ಅವಮಾನ ಆಗೋ ರೀತಿ ಮಾಡಲ್ಲ. ಆಯ್ತು ಬಿಡಮ್ಮ, ನಾನು ಡೂಪ್ಲಿಕೇಟ್ ಗಂಡನೇ. ಆದರೂ ನೋಡು ಮೀನಾ, ಒಂದು ಮಾತು ಹೇಳ್ತೀನಿ, ನಿನಗೋ ಗೊತ್ತು. ಮನ್ಸಿಗೆ ಅನ್ಸಿದ್ದನ್ನ ಹಂಗಂಗೆ ಹೇಳ್ಬಿಡೋ ಬಡ್ಡಿ ಮಗ ನಾನು. ಇಲ್ಲಿ ಎಲ್ಲರೂ ಇದ್ದಾರೆ, ಸ್ವಲ್ಪ ಹೊತ್ತು ಕಾಯೋಣ, ಆಮೇಲೆ ಸೈಡಿಗೆ ಕರ್ಕೊಂಡಂಗೆ ಮಾತಾಡೋಣ, ಅದೆಲ್ಲ ಸೀನೇ ಇಲ್ಲ ನಮ್ಮ ಹತ್ರ. ಅಲ್ಲ, ನಾನು ಉಗಿಬೇಕಾಗಿತ್ತು, ಉಗಿಬೇಕು ಅನ್ನಿಸ್ತು, ಹೋದೆ. ಅದನ್ನ ಟರ್ನ್ ಮಾಡಿ ನಿನಗೆ ಅವಮಾನ ಆಗೋ ರೀತಿ ಮನೆಯವ್ರೊಂಡ್ರು ಮಾತಾಡಿದ್ರು ಅಂತ ನನಗೆ ಇವಾಗಲೇ ಕಡೆ ಗೊತ್ತಾಗಿದ್ದು. ನೋಡಿ ಇಲ್ಲಿ, ಅದಕ್ಕೆ ಯಾರಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಉತ್ತರ ಕೊಡ್ತೀನಿ. ಮೀನಾ, ಏನ್ ಮಾಡ್ತಿದ್ದೆ ಕಂದ? ತಿಂಡಿ ಆಯ್ತಾ? ಆಗಿಲ್ಲ ಅಮ್ಮ, ನಾನ್ ಮಾಡೋದು ಇಲ್ಲ. ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಗಂಡ ಹೆಂಡತಿ ಜಗಳನಾ? ಬಲವಂತವಾಗಿ ಕಟ್ಟಿದಿರಲ್ಲ ಅವ್ರಿಗೆ ನನ್ನನ್ನ. ಜಗಳ ಆಡ್ದಲ್ಲ ಇರ್ತೀವಾ? ಅಮ್ಮ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್.